ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ರಚಿಸಿರುವ ಪುಸ್ತಕ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು. ಒಂದೇ ಪುಸ್ತಕದಲ್ಲಿ 2 ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ಪುಸ್ತಕವನ್ನ ನೀವು ಪಡ್ಕೊಳ್ಬೇಕು, ಓದಬೇಕು ಅಂತಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು. ಆ ನಂಬರ್ಗಳಿಗೆ ಕರೆ ಮಾಡೋ ಮುಖೇನ ನೀವು ಈ ಬುಕ್ ಅನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನ ಸಂಗ್ರಹಿಸಬಹುದು. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಅನೇಕರು ಈ ಕಳೆದ ಕೆಲ ವರ್ಷಗಳಲ್ಲಿ IPO ಹೂಡಿಕೆಯನ್ನು ಲಾಭ ಮಾಡೋದಕ್ಕಿರುವ ಒಂದು ಆಪ್ಷನ್ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಆದರೆ ಅದಷ್ಟು ಸುಲಭ ಅಲ್ಲ. ನಿಮಗೆ ತುಂಬ ಒಳ್ಳೆ ಕಂಪನಿಯ ಶೇರ್ಗಳು ಡಿಸ್ಕೌಂಟ್ ದರದಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ ಅನ್ನೋದು ನಿಜ. ಹಾಗಂತ ಎಲ್ಲ IPOಗಳು ಲಾಭ ಕೊಟ್ಬಿಡ್ತವೆ, ಇದನ್ನಷ್ಟೇ ನೆಚ್ಕೊಂಡು ಇದ್ಬಿಡ್ತೀನಿ, ಲಾಂಗ್ ಟರ್ಮ್ ಹೂಡಿಕೆ ಎಲ್ಲ ಏನಕ್ಕೆ 10-15 ವರ್ಷ ಯಾರು ಕಾಯ್ತಾರೆ ಅಂತ ಯೋಚನೆ ಮಾಡ್ತಿದ್ರು. ಬಟ್ ಅದು ತಪ್ಪು. ಯಾಕೆ ಅಂತಂದರೆ ಎಕ್ಸಾಂಪಲ್ಗಳನ್ನು ಗಮನಿಸಿ. ನೈಕಾ IPO ನಿಮ್ಗೆ 100% ಕೊಟ್ಟಿರಬಹುದು. ಅದೇ LIC ಏನಾಯಿತು, ಪೇಟಿಎಂ ಏನಾಯಿತು, ಎಷ್ಟರ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಿದೆ. ಸೊ ಕಂಪನಿ ಚೆನ್ನಾಗಿದ್ರೂ ಸಮ್ ಟೈಮ್ಸ್ ನಿಮಗೆ IPO ಲಾಭ ತಂದು ಕೊಡದೇ ಇರಬಹುದು. ಹೀಗಾಗಿ ಈ IPO ಹೂಡಿಕೆ ಮತ್ತು ಅದರಲ್ಲಾಗುವಂಥ ಲಾಭ ಮತ್ತು ಲಾಂಗ್ ಟರ್ಮ್ ಹೂಡಿಕೆ ಇದೆರಡರ ಒಂದು ತುಲನಾತ್ಮಕ ಒಂದು ಅಂಶವನ್ನು ಗಮನಿಸಿದರೆ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಪಾಠವನ್ನು ಕಲಿಸ್ಕೊಡುತ್ತೆ. ಅದನ್ನು ಈ ವಿಡಿಯೋದಲ್ಲಿ ನಾವು ಗಮನಿಸೋಣ. ನೋಡಿ, ನಿಮಗೆ IPO ಏನಾಗ್ಬಿಡುತ್ತಪ್ಪ ಅಂತಂದರೆ, ನೀವು ಇಂತಿಷ್ಟು ಲಾಟ್ಗಳಿಗೆ ಅಂತ ಬಿಡ್ ಮಾಡಬೇಕು. ಒಂದು ಲಾಟ್ಗೆ ರಿಟೇಲ್ ಇನ್ವೆಸ್ಟರ್ಸ್ಗೆ 15,000 ರೂಪಾಯಿವರೆಗೆ ಅಂತ ಅಂದುಕೊಳ್ಳಿ. ಸಿಂಗಲ್ ಲಾಟ್ ಇಂತಿಷ್ಟು ಶೇರ್ಗಳು ಅಂತ ಇರ್ತವೆ, ಅದರ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 10 ಲಾಟಿಗೆ ಅಪ್ಲೈ ಮಾಡಿ, ಒಂದು ವೇಳೆ ನಿಮಗೆ ಅಲಾಟ್ಮೆಂಟೇ ಸಿಕ್ಕಿಲ್ಲ ಅಂದರೆ ಫೈನ್, ನೀವು ತೀರಾ ಅದೃಷ್ಟವಂತರು, 2 ಲಾಟ್ ಸಿಕ್ತು ಅಂತ ಅಂದ್ಕೊಳ್ಳಿ. 15,000, 15,000, 30,000. ನೀವು ಇದಕ್ಕಿಂತ ಜಾಸ್ತಿ ಹೂಡಿಕೆ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಸಿಕ್ಬಿಡುತ್ತಪ್ಪ, ನಾನೇನೋ ಮಾಡಿಬಿಡ್ತೀನಿ ಅನ್ನೋದಿದೆಯಾ? ಇಲ್ಲ, ಅದು ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಆ್ಯಂಡ್ ಮೋರ್ ಓವರ್, ನಿಮಗೆ ಅದಾದ ಮೇಲೆ ಅಂದರೆ ಸಿಂಗಲ್ ಟೈಮಲ್ಲಿ ನಿಮಗೆ ಅಲ್ಪ ಸ್ವಲ್ಪ ರಿಟರ್ನ್ಸ್ ಬಂದ್ರೂ ಅದು ಹಾಗೇ ಮುಂದುವರಿಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ನೀವು ಲಾಂಗ್ ಟರ್ಮ್ ಹೂಡಿಕೆ ಅಂತ ಕಂಪನಿಗಳ ಮೇಲೆ ಯೋಚನೆ ಮಾಡಿದರೆ, ಪ್ರತಿ ಡಿಪ್ನಲ್ಲಿ ಈಗ ನಿಮಗೆ 5 ವರ್ಷ 10 ವರ್ಷ ಹೂಡಿಕೆಯಲ್ಲಿ ಇರ್ತೀರಿ ಅಂದ್ಕೊಳ್ಳಿ, ಅದು ಕನ್ಸಿಸ್ಟೆಂಟಾಗಿ ಬೆಳೀತಾ ಇರುತ್ತೆ. ಒಳ್ಳೆ ಕಂಪನಿ ಅಂತ ನಿಮಗೆ ಗೊತ್ತು, ಫಂಡಮೆಂಟಲ್ಸನ್ನು ನಂಬ್ತೀರಿ. ಒಂದು ಒಳ್ಳೆ ಡಿಪ್ ಆಯ್ತಪ್ಪ, ಒಂದು 3% 4% ಡಿಪ್ ಆಯಿತು, ಆಗ ನೀವು ಎಕ್ಸ್ಟ್ರಾ ಹೂಡಿಕೆ ಮಾಡ್ಬೋದು. ಆ ಕಂಟ್ರೋಲ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ನೀವು IPOಗೆ ಯಾವುದಾದ್ರೂ ಕಟ್ಟು ಬಿದ್ದಿದ್ರೆ ಕಂಪನಿಗೆ, ಆ ಕಂಪನಿ ಲಾಂಗ್ ಟರ್ಮಲ್ಲಿ ಸಿಕ್ಕೇ ಸಿಗುತ್ತಪ್ಪ ಅನ್ನೋ ನಿಟ್ಟಿನಲ್ಲಿ ಹೂಡಿಕೆ ಮಾಡಿ ಕಾಯ್ತಾ ಕೂತಿದ್ರೆ ಓಕೆ. ಈಗ ಇನ್ಫೋಸಿಸ್ ಕೂಡ IPOನಲ್ಲಿ ಹೂಡಿಕೆ ಮಾಡಿಬಿಟ್ಟಿದ್ರೆ ಆಗಿನ 15,000 ರೂಪಾಯಿ ಈಗ ಎಷ್ಟೋ ಕೋಟಿಗೆ ಬೆಳ್ಕೊಂಡಿರ್ತಿತ್ತು ಅನ್ನೋದನ್ನು ಪದೇ ಪದೇ ನಿಮ್ಮ ಮುಂದೆ ನಾವು ತರ್ತೀವಿ. ಡಿಮಾರ್ಟ್ ಬಗ್ಗೆ ಅದೇ ವಿಚಾರವನ್ನು ಹೇಳ್ತೀವಿ. ಸೊ ಹೀಗೆ ಅವಕಾಶಗಳಿರುವಂಥ ಕಂಪನಿಗಳಿದ್ದಾವೆ. ಹಾಗಂತ ಲಾಂಗ್ ಟರ್ಮ್ ಹೂಡಿಕೆಯನ್ನೇ ಕಡೆಗಣಿಸಿ ನಾನು IPOನಲ್ಲಿ ಮಾತ್ರ ದುಡ್ಡು ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಸೊ ಆ ಥರದ ಸ್ಟ್ರಾಟಜಿ ನಿಮ್ಮ ತಲೆಯಲ್ಲಿದ್ದರೆ ದಯಮಾಡಿ ಅದನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಕಂಪನಿಗಳ ಬಗ್ಗೆ ಓದೋದನ್ನು ಆರಂಭಿಸಿ. ಸೊ ಅದೃಷ್ಟದ ಆಧಾರದ ಮೇರೆಗೆ ಅಲಾಟ್ಮೆಂಟ್ ಆಗೇ ಬಿಡುತ್ತೆ ಬಿಡುವಂತ ಪ್ರತಿ ಬಾರಿನೂ ಹಾಕಿ ಕೈ ಸುಟ್ಕೊಂಡು 10ರಲ್ಲಿ 2-3 ಲಾಭ ಮಾಡಿಕೊಂಡು ಹಾಗೆಲ್ಲ ಸಮಸ್ಯೆಗೆ ನೀವು ಈಡಾಗೋದಕ್ಕೆ ಹೋಗಬೇಡಿ. ಕಂಪನಿ ಬಗ್ಗೆ ವಿಶ್ವಾಸ ಇದ್ದರೆ ಮಾತ್ರ ಹೂಡಿಕೆ ಮಾಡಿ. ಹೂಡಿಕೆ ಮಾಡಿದ ಮೇಲೆ ತುಂಬ ವರ್ಷಗಳವರೆಗೆ ಹೂಡಿಕೆಯಲ್ಲಿರ್ತೀನಿ ಅನ್ನೋ ಮೈಂಡ್ಸೆಟ್ಟನ್ನು ಹೊಂದಿ. ಆಗ ಈ ಕ್ವಿಕ್ ಲಾಭ ಅನ್ನೋದು ನಿಮ್ಮನ್ನು ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡೋದಿಲ್ಲ, ತಪ್ಪು ಹಾದಿಯನ್ನು ಹಿಡಿಯುವಂತೆ ಅಥವಾ ಕ್ವಿಕ್ ಲಾಭದ ನಿಟ್ಟಿನಲ್ಲಿ ನಷ್ಟವನ್ನು ಮಾಡಿಕೊಳ್ಳುವಂಥ ಅಪಾಯಕ್ಕೆ ತಳ್ಳೋದಿಲ್ಲ. ಹಾಗಂತ ಯಾವುದೋ ಒಂದು ಕಂಪನಿಗೆ ಹಾಕಿ ಆಗಿದ್ದಾಗ್ಲಪ್ಪ ನಾನು ಅಕ್ಕಪಕ್ಕ ನೋಡೋದೇ ಎಲ್ಲ ಕಾಯ್ತಾ ಕೂರ್ತೀನಿ ಅನ್ನೋದನ್ನು ಮಾಡಬೇಡಿ. ಆ ಬಿಸ್ನೆಸ್ಸನ್ನು ಸ್ಟಡಿ ಮಾಡಿ. ಬಿಸ್ನೆಸ್ ಫೀಲ್ಡ್ ಬೆಳೆದಂತೆ ಕಂಪನಿ ಹೇಗೆ ಆ ಸ್ಪೀಡ್ಗೆ ಕೋಪಪ್ ಆಗ್ತಾ ಇದೆ, ಟೆಕ್ನಾಲಜಿಕಲಿ ಹೇಗೆ ಅಡ್ವಾನ್ಸ್ ಆಗ್ತಿದೆ, ಇದೆಲ್ಲವನ್ನು ಗಮನಿಸಿ ನೀವು ಹೂಡಿಕೆಯನ್ನು ಹೆಚ್ಚು ಮಾಡೋದು, ಇನ್ನೂ ಹೆಚ್ಚಿನ ವರ್ಷಗಳಿಗೆ ಹೂಡಿಕೆಯಲ್ಲಿರೋದನ್ನು ಪ್ಲಾನ್ ಮಾಡಿಕೊಳ್ಳಬಹುದು. ಇಂಥ ಇನ್ನಷ್ಟು ಮಾಹಿತಿಗಾಗಿ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.